ಹೈಕಮಾಂಡ್ನ ತೀರ್ಮಾನ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳದೇ ಹೋದರೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಬಣದವರು ಸುಮ್ಮನೆ ಇರ್ತಾರಾ? ತೆಗೆದುಕೊಂಡ್ರೆ ಸಿದ್ದರಾಮಯ್ಯನವರು ಮತ್ತು ಅವರ ಬೆಂಬಲಿಗರು ಸುಮ್ಮನೆ ಇರ್ತಾರಾ? ಕಾಂಗ್ರೆಸ್ನಲ್ಲಿ ಯಾರೂ ಏನೂ ಮಾಡೋದಿಲ್ಲ, ಎಲ್ಲ ಹೈಕಮಾಂಡ್ ಕಾಯ್ತಾ ಇರ್ತಾರೆ. ಓಕೆ, ಒಂದು ಪೋಸ್ ಕೊಡ್ತಾರೆ, ನಾವೇನಾದರೂ ಮಾಡಿಬಿಡ್ತೀವಿ ಅಂತ. ಏನೂ ಆಗೋದಿಲ್ಲ. ಮಾಡಿದ್ದಾರೆ ಸರ್, ಮಧ್ಯಪ್ರದೇಶದಲ್ಲಿ ಮಾಡಿದ್ದಾರೆ, ರಾಜಸ್ಥಾನದಲ್ಲಿ ಮಾಡಿದ್ದಾರೆ. ಏನೂ ಆಗಿಲ್ವಲ್ಲ. ಮಧ್ಯಪ್ರದೇಶ ಕಮಲ್ನಾಥ್ ಇದ್ದರು, ನಾವೇನು ಬದಲಾವಣೆ ಮಾಡಲಿಲ್ಲ. ರಾಜಸ್ಥಾನಲ್ಲಿ ಅಶೋಕ್ ಗೆಹ್ಲಾಟ್ ಇದ್ರು, ಏನು ಬದಲಾವಣೆ ಮಾಡಲಿಲ್ಲ. ಛತ್ತೀಸ್ಗಢಲ್ಲಿ ಭೂಪೇಶ್ ಬಘೇಲ್ ಇದ್ರು, ಏನು ಬದಲಾವಣೆ ಮಾಡಲಿಲ್ಲ. ಅಲ್ಲೂ ಸಹ ಇದೇ ಅಗ್ರಿಮೆಂಟ್ ಅಂತ. ಮಧ್ಯಪ್ರದೇಶದಲ್ಲಿ BJPಗೆ ಹೋಗ್ಬಿಟ್ರಲ್ಲ. ನಾನು ಈಗ ಜ್ಯೋತಿರಾಜ್ ಸಿಂಧ್ಯಾ ಹೋಗಿದ್ದು ಬೇರೆ ಕಾರಣ. ಅಲ್ಲಿದ್ದಿದ್ದು ಲೀಡರ್ಗಳು ದಿಗ್ವಿಜಯ್ ಸಿಂಗ್, ಕಮಲ್ನಾಥ್ ಅಷ್ಟೇ. ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲಾಟ್ ಮತ್ತು ಸಚಿನ್ ಪೈಲಟು. ಇಲ್ಲಿ TS ಸಿಂಗ್ದೇವ್ ಅಂತೇಳಿ ಈಗ ತಮಿಳ್ನಾಡು ಸ್ಕ್ರೀನಿಂಗ್ ಕಮಿಟಿ ಚೇರ್ಮನ್ ಅವರು, ಮತ್ತು ಭೂಪೇಶ್ ಬಘೇಲು. 3 ಜಾಗದಲ್ಲೂ ಸಹ ಅಗ್ರಿಮೆಂಟ್ ಅಂತ ಇದ್ರು. ಎಲ್ಲೂ ಅಗ್ರಿಮೆಂಟ್ ಅನ್ನೋದೇನು ಇರಲಿಲ್ಲ. ಸೊ ಆದ್ದರಿಂದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾವು ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿರ್ತೀವಿ ಏನಾದರೂ ಮಾಡಬೇಕು ಅಂಥೇಳಿ, ಎಲ್ಲ ನಾಯಕರಿಗೂ ಸಹ ಅವರವರ ಇದಕ್ಕೆ ಕರೆಕ್ಟಾಗಿ ಏನಾದ್ರು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸಮಯ ಕಾಯ್ತಾ ಇರ್ತಾರೆ, ಯಾವ ಸಮಯದಲ್ಲಿ ಮಾಡಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ವಿನಃ ಇನ್ಯಾರಿಗೂ ಗೊತ್ತಿರಲ್ಲ. ಆ 3 ರಾಜ್ಯಗಳಲ್ಲಿ ಅಗ್ರಿಮೆಂಟ್ನ ಚರ್ಚೆ ಆಗ್ತಾ ಇತ್ತು. ಒಂದು ರಾಜ್ಯದಲ್ಲಿ ಸರ್ಕಾರ ಬೀಳುವ ಪರಿಸ್ಥಿತಿ ಬಂತು, 2 ರಾಜ್ಯದಲ್ಲಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಹಿನ್ನಡೆ ಆಯಿತು. ಕರ್ನಾಟಕಕ್ಕೆ ಏನಾದ್ರು ಪಾಠ ಇದೆಯಾ ಅದರಲ್ಲಿ? ಕರ್ನಾಟಕಕ್ಕೆ ಪಾಠ ಏನು ಅಂದರೆ, ಕರ್ನಾಟಕದಲ್ಲಿ ಪಾಠ ಇರಲಿ ಬಿಡಲಿ, ಒಂದ್ಸಲಿ ಆ ಸರ್ಕಾರ ಒಂದ್ಸಲಿ ಈ ಸರ್ಕಾರ ಮಾಡೇ ಮಾಡ್ತಾರೆ. ಜನ ಪ್ರಬುದ್ಧರಿದ್ದಾರೆ ಕರ್ನಾಟಕದಲ್ಲಿ, ಒಬ್ಬರಿಗೆ ಜಾಸ್ತಿ ಕೊಡೋದಿಲ್ಲ. ಆ ಥರ ಏನಾದರೂ ಕೊಟ್ಟಿದ್ರೆ ಅದು ದೇವರಾಜ ಅರಸು ಮಾತ್ರ. 78ರಲ್ಲಿ ಟರ್ಮ್ ಮುಗಿದ ನಂತರ, ಅವಧಿ ಮುಗಿದ ನಂತರ 78ರಲ್ಲಿ ಭಾರಿ ಬಹುಮತದಿಂದ ಗೆಲ್ಸಿ ಕಳಿಸಿದ್ರು. ಇನ್ಯಾರಿಗೂ ಸಹ ಆ ಒಂದು ಲಕ್ಸುರಿ ಸಿಕ್ಕಿಲ್ಲ. ಅದು ದೇವರಾಜ ಅರಸಿಗೆ ಮಾತ್ರ ಸಿಕ್ಕಿರೋದು, ಇನ್ಯಾರು ಬರೋದು. ಎಮರ್ಜೆನ್ಸಿ ನಂತರದ ವಿಧಾನಸಭಾ ಚುನಾವಣೆಯಲ್ಲಿ ದೇಶದಾದ್ಯಂತ ಕಾಂಗ್ರೆಸ್ ಹೊಡ್ತಾ ಬಿದ್ದಾಗ ಇಲ್ಲ. ಎಮರ್ಜೆನ್ಸಿನಲ್ಲಿ ಆಗಿದ್ದ ಕೆಲಸ ಯಾರೂ ಸಹ ಮಾಡಲಿಕ್ಕಾಗಲ್ಲ ಅಂಥ ಕೆಲಸ ಮಾಡಿದ್ರು. ರಕ್ತರಹಿತ ಕ್ರಾಂತಿ, ಭೂ ಸುಧಾರಣೆ ಕಾನೂನು, ಉಳುವವನೇ ಒಳೆಯ, ಬಸ್ಗಳನ್ನೆಲ್ಲ ಪ್ರೈವೇಟ್ ಬಸ್ಗಳನ್ನೆಲ್ಲ ತೆಗೆದರು. ರಾಷ್ಟ್ರೀಕರಣ ಮಾಡೋ ಸಂದರ್ಭದಲ್ಲಿ ಏನು ಯಾರಿಗೂ ತೊಂದರೆ ಆಗ್ದಂಗೆ ಜನಸಾಮಾನ್ಯರಿಗೆ ಅನುಕೂಲ ಕೆಲಸ ದೇವರಾಜ ಅರಸು ಮಾಡಿರೋದ್ರಿಂದ ನಾವು ಇನ್ನೂ ಉಳ್ಕೊಂಡಿರೋದು. ಅಪ್ ಟು ದೇವರಾಜ ಅರಸು ನಾವು ಇನ್ನೂ ಆ ಸ್ವತಂತ್ರ ಹೋರಾಟದ ಇದರಲ್ಲಿದ್ವಿ, ಗುಗ್ಗಲ್ಲಿದ್ವಿ. ದೇವರಾಜ ಅರಸು ಬಂದ ನಂತರ ಅವ್ರು ಮಾಡಿರ್ತಕ್ಕಂಥ ಅವ್ರು ಹಾಕ್ಕೊಟ್ಟಿದ್ದೆ ಬುನಾದಿ. ಇವತ್ತೇನಾದರೂ IT ಕ್ಯಾಪಿಟಲ್ಲು, ಸಿಲಿಕಾನ್ ಸಿಟಿ ಅಂತೆಲ್ಲ ನಾವು ಹೇಳಬೇಕಾದ್ರೆ ದೇವರಾಜ ಅರಸರು ಹಾಕ್ಕೊಟ್ಟಿದ್ದು ಬುನಾದಿ. ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಇವೆಲ್ಲ ಪ್ರಾರಂಭ ಮಾಡಿ ಒಂದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿದಂಥದ್ದು ದೇವರಾಜ ಅರಸರವರು. ಸರ್, ಸದನದಲ್ಲಿ ಪಾಕಿಸ್ತಾನವನ್ನು ನೆರೆ ರಾಷ್ಟ್ರ ಅಂತೀರ. ಪಹಲ್ಗಾಮ್ನ ಒಂದೇ ಒಂದು ಅಟ್ಯಾಕ್ ಸಾಕು ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ ಅಂತ ಹೇಳ್ಕೊಳ್ಳೋದಕ್ಕೆ. ಕಾಂಗ್ರೆಸ್ಗೆ ಹಿನ್ನಡೆಯಾಗುತ್ತೆ ನೆರೆ ರಾಷ್ಟ್ರ ಅಂದರೆ ತಮಗೆ ಅದರ ಅರಿವಿಲ್ವಾ, ಅಥವಾ ಹೇಗೆ ಸಮರ್ಥನೆ ಮಾಡ್ಕೋತಿರೋದು? ಪಹಲ್ಗಾಮ್ ವಿಚಾರಕ್ಕೆ ನಾನು ಕಾಂಗ್ರೆಸ್ಸು ನೆರೆ ರಾಷ್ಟ್ರ ಅಂತ ಹೇಳಿ, ಪಾಕಿಸ್ತಾನ ನೆರೆ ರಾಷ್ಟ್ರ ಅಂತ ಹೇಳಲಿಲ್ಲ. ಅಲ್ಲಿ ಯಾವುದೋ ಜಿಂದಾಬಾದ್ ಅಂದ್ರಲ್ಲ, ಅದಕ್ಕೆ ಅಲ್ಲ, ತಾವು ಹೇಳಿದ್ದು ಅಂದರೆ BJP ಅವರಿಗೆ ಶತ್ರು ರಾಷ್ಟ್ರ ಆಗಿರ್ಬೋದು, ನಮ್ಮ ಪಾಡಿಗೆ ಅದೊಂದು ನೆರೆ ರಾಷ್ಟ್ರ ಅಂತ ಹೇಳಿದ್ವಿ. BJP ಅವರು ಕೂಡ ಶತ್ರು ರಾಷ್ಟ್ರ ಅಂತ ಹೇಳೋಕ್ಕಾಗಲ್ಲ. ದಾರಿನಲ್ಲಿ ಹೋಗೋ ಲಫಂಗರೆಲ್ಲ ತೀರ್ಮಾನ ಮಾಡಲಿಕ್ಕಾಗಲ್ಲ. ವಿದೇಶಾಂಗ ಇದನ್ನು ನೀತಿಯನ್ನು ಶತ್ರು ರಾಷ್ಟ್ರ ಅಂತ ಸರ್ಕಾರ ಘೋಷಣೆ ಮಾಡಲಿ. ಯಾರು? ನರೇಂದ್ರ ಮೋದಿಯವರು ಹೇಳ್ತಾ ಇದ್ದಾರಲ್ಲ, 56 ಇಂಚು. ನಾವೆಲ್ಲ ಫಸ್ಟ್ ಪಾಸ್ಪೋರ್ಟ್ ಮಾಡಿದಾಗ ಪಾಸ್ಪೋರ್ಟ್ ಈಸ್ ವ್ಯಾಲಿಡ್ ಥ್ರೂಔಟ್ ದಿ ವರ್ಲ್ಡ್ ಎಕ್ಸೆಪ್ಟ್ ಸೌತ್ ಆಫ್ರಿಕಾ ಅಂತ ಹಾಕಿರೋರು. ಸೌತ್ ಆಫ್ರಿಕಾಗೆ ನಮಗೆ ವೀಸಾ ಕೊಡ್ತಾ ಇರಲಿಲ್ಲ. ಬ್ಯಾನ್ ಮಾಡಿ ಪಾಕಿಸ್ತಾನ ಶತ್ರು ರಾಷ್ಟ್ರ ಅಂತ ಘೋಷಣೆ ಮಾಡಿ ಇವತ್ತು ಅತಿ ಹೆಚ್ಚಿನ ಗೋಮಾಂಸ ರಫ್ತಾಗ್ತಾ ಇರೋದು ಪಾಕಿಸ್ತಾನ ಇಂಡಿಯಾ ದೇಶದಿಂದ. ಅತಿ ಹೆಚ್ಚಿನ ಸಕ್ಕರೆ ಮತ್ತು ಬಂದೆ ಸಕ್ಕರೆ ಬೀಫೆ ಅತಿ ಹೆಚ್ಚಿನ ಬೀಫ್ ಮಾಂಸ ಹೋಗ್ತಾ ಇರೋದು ಇಂಡಿಯಾ ದೇಶದಿಂದ. ಅತಿ ಹೆಚ್ಚಿನ ಸಕ್ಕರೆ ಮತ್ತು ಈರುಳ್ಳಿ ಆಮದು ಮಾಡ್ಕೊಳ್ತಾ ಇರೋದು ಪಾಕಿಸ್ತಾನದಿಂದ. ಮತ್ತು ಈ ಬಯಲಾಟ್ರಲ್ ಇದೆಯಲ್ಲ ಅಂಡರ್ಸ್ಟ್ಯಾಂಡಿಂಗ್, ರಾಜತಾಂತ್ರಿಕ ಸಂಬಂಧಗಳನ್ನೆಲ್ಲ ಕಡ್ದಾಕಿ ಶತ್ರು ರಾಷ್ಟ್ರ ಅಂತ ಘೋಷಣೆ ಮಾಡಿ. ನೀವು ಶತ್ರು ರಾಷ್ಟ್ರ ಅಂತ ಘೋಷಣೆ ಮಾಡಿದೆ, ನಾವ್ಯಾಕೆ ಘೋಷಣೆ ಮಾಡಬೇಕು? ಸರ್ಕಾರ ಇದೆ, ಜನ ಆರಿಸಿರ್ತಕ್ಕಂಥ ಸರ್ಕಾರ. ಇವ್ರು ಹೇಳೋದು ಹಿಂದುತ್ವವಾದಿ ಸರ್ಕಾರನೇ. ಇವ್ರು ಏನಾದರೂ 58 ಇಂಚು ನರೇಂದ್ರ ಮೋದಿ ಅಂದರೆ 2 ಇಂಚ್ ಜಾಸ್ತಿ ಹೇಳಿದ್ರಿ ನಾವು. ಅವ್ರು 52 ತಗೊಳ್ಳಿ, ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಡಿಕ್ಲೇರ್ ಮಾಡಲಿ, ಪಾಕಿಸ್ತಾನ ಶತ್ರು ರಾಷ್ಟ್ರ ಅಂತ ಡಿಕ್ಲೇರ್ ಮಾಡಲಿ. ಇವ್ರು ಯಾಕೆ ಮಾಡಲ್ಲ? ಅಲ್ಲಿ ಬಿರಿಯಾನಿ ತಿನ್ಬೋದಾ ಹೋಗಿ? ಅದ್ರ ಜೊತೆಗೆ ಇವರು ನಮ್ಮ ಲಾಲ್ ಕೃಷ್ಣ ಅದ್ವಾನಿ ಅವರು
ಲಾಹೋರ್ಗೆ ಹೋಗ್ಬಿಟ್ಟು ಮೊಹಮ್ಮದ್ ಅಲಿ ಜಿನ್ನಾ ಅವ್ರ ಮಜಾರ್ಗೆ ಹೋಗ್ಬಿಟ್ಟು ಅಂದರೆ ಸಮಾಧಿಗೆ ಹೋಗ್ಬಿಟ್ಟು ಪ್ರಪಂಚದಲ್ಲಿ ದೊಡ್ಡ ಸೆಕ್ಯುಲರ್ ನಾಯಕ ಅಂತ ಹೊಗಳು ಬಂದ್ರಲ್ಲ. ನಾವ್ಯಾರೂ ಹೇಳಿಲ್ಲ, ಬೆಲೆ ತತ್ರದಕ್ಕೆ ಅವರು. ನಾವ್ಯಾರೂ ಹೇಳೋದಿಲ್ಲ. ಮೊಹಮ್ಮದ್ ಅಲಿ ಜಿನ್ನಾ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿವಿಷನ್ ಅಂತ ಹೇಳ್ತೀವಿ. ಸೊ ನಾನು ಹೇಳಿದ ಅರ್ಥ ಏನು ಅಂದರೆ, ಅದೇನೋ ಜಿಂದಾಬಾದ್ ಅಂತ ಕೂಗಿದ್ರು ನೋಡಿ, ಅದಕ್ಕೆ ನಾವು ಸಾಮಾನ್ಯ ಜನಗಳಲ್ಲಿ ಈಗಲೂ ಸಹ ದಕ್ಷಿಣ ಭಾರತದಲ್ಲಿ ಕಮ್ಮಿ, ಉತ್ತರ ಭಾರತದಲ್ಲಿ ಯಾವ ಮುಸ್ಲಿಮ್ಸ್ ಸಂಬಂಧಿಕರು ಪಾಕಿಸ್ತಾನದಲ್ಲಿ ಇದ್ದಾರೆ. ದಕ್ಷಿಣ ಭಾರತದಲ್ಲೂ ಇದ್ದಾರೆ ಇಲ್ಲ, ಕಮ್ಮಿ, ಭಾಳ ಕಮ್ಮಿ. ಬಾಂಗ್ಲಾದೇಶದವರು ಸಂಬಂಧಿಕರು ಬೆಂಗಾಲಲ್ಲಿ ಉತ್ತರ ಪೂರ್ವ ಭಾರತದಲ್ಲಿದ್ದಾರೆ. ಸೊ ನಾವು ಒಂದು ಜವಾಬ್ದಾರಿಯುತ ಪೊಲಿಟಿಕಲ್ ಪಾರ್ಟಿ ಆಗಿಬಿಟ್ಟು ಇವನು ಶತ್ರು ಇವನು ಮಿತ್ರ ಆಯಿತು. ನೇಪಾಳ ನಮ್ಮ ಮಿತ್ರ ರಾಷ್ಟ್ರ, ಹಿಂದೂ ಜನ ಇದ್ದಿದ್ದು, ಯಾಕದು ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡೋಕ್ಕಾಗ್ತಾ ಇಲ್ಲ? ಹಿಂದೂ ರಾಷ್ಟ್ರ ಇತ್ತದು. ಹೌದು. ಪಹಲ್ಗಾಮ್ ಅಂದ್ರಲ್ಲ, 26 ಜನ ಸತ್ತೋದ್ರು. ಪಾಕಿಸ್ತಾನ್ ಬಾರ್ಡ್ರಿಂದ ಪಹಲ್ಗಾಮ್ ಬರಬೇಕಂದ್ರೆ ಮಿನಿಮಮ್ 10 ದಿವಸ ಬೇಕು. ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತಂತೆ, ಹೊಡೆದ್ಬಿಟ್ಟು ವಾಪಸ್ ಹೊಟ್ಟೋದ್ರು. ಅದೇನೇನು ಹೇಳಿದ್ರಲ್ಲ, ಪ್ಯಾಂಟ್ ಬಿಚ್ಚೆಲ್ಲ ನೋಡಿದ್ರು, ಹೊಡೆದ್ರು ಅಂತ. ವಾಪಸ್ ಹೋದ್ರು, ಹತ್ತಿರ ಯಾರೂ ಹಿಡಿಲಿಲ್ಲ. ಇಡೀ ದೇಶ ಆಕ್ರೋಶವಾಗಿತ್ತು. ನಾನು ಸಹ ಹರಿಯಾಣದಲ್ಲಿ ಒಂದು ಕ್ಯಾಪ್ಟನ್ ತೀರೋಗಿದ್ದವ್ರು ಮನೆಗೆ ಹೋಗಿದ್ದ, ಹೆಣ್ಮಗಳು ಗೋಲ್ಡ್ ನೋಡೋಕ್ಕಾಗಲ್ಲ, 26 ಜನ ಸತ್ತರು ತಾನೆ. ಹಾಗಾದರೂ ಶತ್ರು ರಾಷ್ಟ್ರ ಅಂತ ಘೋಷಣೆ ಮಾಡಬೇಕಲ್ಲ. ಅವನು ಯಾವನೋ ಹೋಗಿ ದುಬೈಯಲ್ಲಿ ಕ್ರಿಕೆಟ್ ಆಡಿಸ್ತಾನೆ ಪಾಕಿಸ್ತಾನದ ಜೊತೆ ಅಂದ್ಬಿಟ್ಟು ನಾವೆಲ್ಲ ಅದು ಒಪ್ಕೋಬೇಕೇನೋ? 26 ಜನ ಸತ್ತವ್ರು ಯಾರು ಅಂದರೆ ಯಾವುದ್ರಲ್ಲಿ ಹೊಡಿಬೇಕು ಹೇಳಿ ಅವ್ರು ಕರೆದ್ಬಿಟ್ಟು ಕ್ರಿಕೆಟ್ ಆಡಿದವ್ರಿಗೆ 26 ಜನ ಅಮಾಯಕರು ಕೊಂದಾಕ್ಬಿಟ್ರು ಅಲ್ಲಿ. ಇವ್ರು ನಮಗೆ ಹೇಳ್ತಾರೆ ಅದನ್ನು ಶತ್ರು ರಾಷ್ಟ್ರ ಅಂತ ಘೋಷಣೆ ಮಾಡಿ ಅಂತ. ಇವರು ಕ್ರಿಕೆಟ್ ಮ್ಯಾಚ್ ಏನಕ್ಕೆ ಮಾಡ್ತಾರೆ? ಅಮಿತ್ ಶಾ ಅವ್ರ ಮಗ ಕ್ರಿಕೆಟ್ ಅಧ್ಯಕ್ಷ, ದುಡ್ಡು ಅದು ಲಕ್ಷಾಂತರ ಕೋಟಿ ಅಲ್ಲಿ ವ್ಯವಹಾರ ನಡೆಯುತ್ತೆ. ಅದಕ್ಕೋಸ್ಕರ ದೇಶ ಗೀಶ ಎಲ್ಲ ಬಿಟ್ಬಿಡೋದು, ಅಲ್ಲಿ ಮ್ಯಾಚ್ ಆಡೋದು. ಎಲ್ಲಿಗೆ ಬಂತದು? ಅಲ್ಲ, ಪಾಕಿಸ್ತಾನದ ವಿಷಯದಲ್ಲಿ ವಿದೇಶಾಂಗ ನೀತಿ ಹಿಂದಿನ ಸರ್ಕಾರ ವರ್ಸಸ್ ಈಗಿನ ಸರ್ಕಾರ ಕಂಪ್ಯಾರಿಸನ್ ಮಾಡೋದಕ್ಕೆ ಹೋದರೆ, ಹಿಂದಿನ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಹೇಳಿದರು, ಎಲ್ಲಿ ತನಕ ಉಗ್ರವಾದವನ್ನು ಪಾಕಿಸ್ತಾನ ನಿಲ್ಲಿಸೋದಿಲ್ಲ ನಾವು ಅವ್ರ ಹತ್ರ ಮಾತಾಡೋದಿಲ್ಲ ಅಂದರು. ಯಾವುದೇ ರೀತಿಯ ರಾಜತಾಂತ್ರಿಕ ಮಾತುಕತೆ ನಡೆಯೋದಿಲ್ಲ ಅಂದರು. ಹೌದು. ನವಾಜ್ ಶರೀಫ್ ಅವ್ರ ಮೊಮ್ಮಗಳ ಬರ್ಡೇ ಅಂತ ಹೇಳಿ ಕರೀದೇನೆ ಅಲ್ಲಿ ಹೋಗ್ಬಿಟ್ಟು ಬರ್ಡೇ ಮಾಡ್ಕೊಂಬರೋದು ಯಾವ ರಾಜತಾಂತ್ರಿಕ ನೀತಿ ಸ್ವಾಮಿ? ದ್ವಿಪಕ್ಷೀಯ ಮಾತುಕತೆ ಅಲ್ಲ. ಒಂದು ನಿಮಿಷ, ಅಂದರೆ ದ್ವಿಪಕ್ಷೀಯ ಅಲ್ಲ. ನೀವು ರಾಷ್ಟ್ರ ಇಡೀ ಪ್ರಪಂಚದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅಧಿಕಾರ ಸ್ವೀಕರಿಸಿದ ಹೊಸದರಲ್ಲಿ ಒಂದು ಸ್ನೇಹ ಹಸ್ತ ಚಾಚುವ ಸಂಪ್ರದಾಯವನ್ನು ಇಟ್ಕೊಂಡು ಬಂದಿದ್ದಾರೆ. ನನ್ನ ಪ್ರಶ್ನೆ ಇರೋದು, ಸರ್, ಭಾರತದ ನೆಲದಲ್ಲಿ ಪಾಕಿಸ್ತಾನ ನಿರಂತರವಾಗಿ ರಕ್ತ ಹರಿಸಿದ ನಂತರವೂ ಭಾರತದ ಸಿಂಧೂ ನದಿಯ ನೀರು ಪಾಕಿಸ್ತಾನಕ್ಕೆ ಹೋಗ್ತಾನೆ ಇತ್ತು. ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಕೂಡ ರದ್ದು ಮಾಡೋದಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿ. ನಿರಂತರವಾಗಿ ಭಾರತದ ಮೇಲೆ ಭಯೋತ್ಪಾದಕ ದಾಳಿ ಆದರೂ ಒಂದೇ ಒಂದು ಸಲ ಪಾಕಿಸ್ತಾನದ ಒಳಗಿನ ಭಯೋತ್ಪಾದಕ ಕೇಂದ್ರಗಳನ್ನು ಭಾರತಕ್ಕೆ ಟಾರ್ಗೆಟ್ ಮಾಡೋದಕ್ಕಾಗಲಿಲ್ಲ. ಅದನ್ನು ಸ್ಟ್ರಾಟಜಿಕ್ ಅಟಾನಮಿ ಅನ್ನುವ ಒಂದು ಶಬ್ದವನ್ನು ಬಳಸಿ, ಅಂದರೆ ನಾವು ಸೇಡ್ ತಿರ್ಸ್ಕೊಳ್ಳೋದಿಲ್ಲಪ್ಪ, ನಾವು ದಾಳಿ ಮಾಡೋದಿಲ್ಲಪ್ಪ. ಇರಿ, ನೀವು ನಿರಂತರವಾಗಿ ಅಷ್ಟೊಂದು ಪ್ರೀತಿ ಉಕ್ಕು ಬರುವಾಗ ನಿರಂತರವಾಗಿ ಚುನಾವಣೆ ಸಂದರ್ಭದಲ್ಲಿ ಪಾಕಿಸ್ತಾನ್, ಕಬ್ರಸ್ತಾನ್ ಇವೆಲ್ಲ ಯಾಕೆ ಬರಬೇಕು? ಬ್ರಹ್ಮಪುತ್ರ ನದಿ ಹರಿಯುತ್ತಲ್ಲ, ಮೈಟಿ ರಿವರ್ ಅಂತ ಹೇಳಿ, ಅದು ಗಂಡಸರು ನದಿ ಅಂದರೆ ಅದೊಂದೇ ಇರೋದು ಈ ದೇಶದಲ್ಲಿ. ಚೈನಾದಿಂದ ಬರೋದು. ನಾಳೆ ಅವ್ರು ಅಡ್ಡಾಕಾಗುತ್ತಾ? ಹಾಕಕ್ಕೆ ಹೊರಟಿದ್ದಾರೆ ಈಗ ಅವರು. ಆಗಲ್ಲ, ಆಗೋದೇ ಇಲ್ಲ. ಈ ಸಟ್ಲೇಜು ಪಂಜಾಬಲ್ಲಿದೆ, ಬ್ರಿಡ್ಜು, ರೋಪಡ್ ಅಂತ ಊರಿದೆ, ಅಲ್ಲಿ ನೀರು ನಿಲ್ಲಿಸ್ಬೋದು, ನಿಲ್ಸಕ್ಕಾಗೋಲ್ಲ. ಹರಿಪ್ರಸಾದ್ ಅವರೇ, ಇವೆಲ್ಲ ಇದು ಪ್ರಕೃತಿ ನಿಯಮ. ಸಿಂಧೂ ನದಿ ನೀರಿನ ಒಪ್ಪಂದದ ಬಗ್ಗೆನೇ ಒಂದು ತಾಸು ಮಾತಾಡ್ಬೋದು. ಸನ್ನಿವೇಶದಲ್ಲಾಯಿತು ಆ ಒಪ್ಪಂದ ಪಾರ್ಲಿಮೆಂಟ್ನಲ್ಲಿ ಆದ ಚರ್ಚೆಗಳಿಗೆ ನಾನು ಒಂದ್ಸಲಿ ಕಾಂಗ್ರೆಸ್ ನಾಯಕರುಗಳು ನೆಹರು ಅವ್ರನ್ನ ಏನೇನು ಪ್ರಶ್ನೆ ಕೇಳಿದ್ರು. ಕಾಶ್ಮೀರ ವಿಚಾರ ಬಂದಾಗ ನನ್ನನ್ನು ಕರೀರಿ, ನಾನು 1 ಗಂಟೆ ಚರ್ಚೆ ಮಾಡ್ತೀನಿ. ಆ ಅಗ್ರಿಮೆಂಟ್ ಏನೇನು ಅನ್ನೋದು ನಾನು ವಿವರವಾಗಿ ಹೇಳ್ತೀನಿ ಅಂತ ಹೇಳಿದೆ. ಆದ್ರಿಂದ ರಾಜತಾಂತ್ರಿಕ ಒಂದು ಒಳ್ಳೆ ಇದು ಬರಲಿ ಅಂತ ಹೇಳಿದ್ರೆ ದಿನನಿತ್ಯ ಅವ್ರ ಮೇಲೆ. ಈಗ ಕ್ರಿಸ್ಮಸ್ ಬಂತು, ಅಲ್ಲಿ ನರೇಂದ್ರ ಮೋದಿ ಅವರು ಚರ್ಚ್ಗೆ ಹೋಗ್ಬಿಟ್ರು ಡೆಲ್ಲಿನಲ್ಲಿ. ಹೊರಗಡೆ ಅವ್ರ ಶಿಷ್ಯರು ಹೊಡಿತಾವ್ರೆ ಕ್ರಿಶ್ಚಿಯನ್ಸ್ಗಳಿಗೆ. ಇದು ಯಾವ ರಾಜತಾಂತ್ರಿಕ, ಅದು ಯಾವ ಡಿಪ್ಲೊಮಸಿ ಇದು? ಆಮೇಲೆ ಇಲ್ಲಿ ಕಪಡೆ ಸೆ ಪೈಚಾನು ಇವೆಲ್ಲ ಮಾಡಿದಾಗ ಯಾವ ಸರಿಯಾದ ಒಂದು ವಿದೇಶಾಂಗ ನೀತಿ ಅಂತ ಹೇಳಿದ್ರೆ ನೆಹರು ಮಾಡಿದಂಥ ಯಾರೂ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ನೆಹರು ಬಗ್ಗೆ ಅವ್ರಿಗೆ ಏನೇ ದ್ವೇಷ ಆರೋಪಗಳಿದ್ರೂ ಸಹ ಈ ದೇಶಕ್ಕೆ ಇರ್ತಕ್ಕಂಥ ವೈವಿಧ್ಯತೆಯಲ್ಲಿ ನಾವು ಮಾಡಿಕೊಂಡಿರ್ತಕ್ಕಂಥ ವಿದೇಶಾಂಗ ನೀತಿನೇ ನಡ್ಸೋಕ್ಕಾಗೋದೇನೋ, ಬೇರೆ ಯಾವುದೂ ಆಗೋದಿಲ್ಲ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.